ಕೊರಳ ಮುತ್ತಿನ ಸರ ಹರಳಿದೆ ಮಾಗಾಯಿ ಕೊರಳ ಮುತ್ತಿನ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಇದೊಂದು ಏನು ಕಲಾ ಪ್ರದರ್ಶನ ಇದೆ ಆರ್ಟ್ ಗ್ಯಾಲರಿಯಲ್ಲಿ, ಇದು ಬಹಳ ಒಂದು ಮನಸ್ಸಿಗೆ ತುಂಬ ದೂರಕ್ಕೆ ಕರ್ಕೊಂಡು ಹೋಗುವಂಥ ಚಿತ್ರಗಳು. ಪ್ರತಿಯೊಂದನ್ನು ನೋಡ್ತಾ ಇದ್ದರೆ ನಾವು ಬಹಳ ಕಳೆದೋಗ್ತೀವಿ ನಮ್ಮ ಬಾಲ್ಯ ಮತ್ತು ನಾವು ಕಳೆದಂತಹ ಅಷ್ಟು ಹಿಂದಿನ ಪಿಕ್ಚರ್ಸ್ ಎಲ್ಲ ನಮ್ಮ ಬ್ರೈನ್ಗೆ ಬರುತ್ತೆ. ಯಾಕೆ ಅಂದರೆ ಅದು ಕಲಾಕೃತಿನೇ ಮತ್ತು ನಮ್ಮ ಚಿತ್ರ ಪ್ರದರ್ಶನವೇ ಹಾಗೆ. ಯಾಕೆ ನಾವು ಪ್ರದರ್ಶನ ಮಾಡಬೇಕು ಅನ್ನೋದ್ರ ಬಗ್ಗೆ ಇದು ಒಂದು ನಿಜವಾದ ದರ್ಶನ. ಒಂದು ಗ್ರೂಪ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಮ್ಮ ಭಾರತೀಯ ಕಾಂಟೆಂಪ್ರರಿ ಆರ್ಟ್ಗೆ ಪ್ರೋಗ್ರೆಸಿವ್ ಆರ್ಟ್ ಗ್ರೂಪ್ ಅಂತ ಶುರುವಾಯಿತು. ಕಾಂಟೆಂಪ್ರರಿ ಆರ್ಟ್ ಅಂದರೆ ಇಂಡಿಯಾದಲ್ಲಿ ಕಾಂಟೆಂಪ್ರರಿ ಆರ್ಟ್ನ ನಾವು ನೋಡೋಕ್ಕೆ ಶುರು ಮಾಡಿದ್ದು ಪ್ರೋಗ್ರೆಸಿವ್ ಆರ್ಟ್ ಗ್ರೂಪ್ ಅಂತ ಒಂದು ಆರ್ಟ್ ಗ್ರೂಪ್ ಶುರುವಾದಾಗಿಂದ ಇಂಡಿಯಾದಲ್ಲಿ ಒಂದು ಹೊಸ ರೆವಲ್ಯೂಷನ್ ಶುರುವಾಯಿತು. ಅದಕ್ಕಿಂತ ಮುಂಚೆ ಶುರುವಾಗಿತ್ತು 40s. ಬಟ್ ನಮಗೆ ಎಲ್ಲರಿಗೂ ಜನಸಾಮಾನ್ಯ ಹೋಗಲಿಕ್ಕೆ ಸಾಧ್ಯ ಆಗಿದ್ದು ಒಂದು ಗ್ರೂಪ್ ಇಲ್ಲ. ಆ ಗ್ರೂಪ್ಗೆ ತುಂಬ ಮನ್ನಣೆ ಸಿಕ್ತು. ಅದ್ರ ಜೊತೆಗೆ V5 ಅಂತ ಒಂದು ಗ್ರೂಪ್ ಶುರುವಾಯಿತು. ಇದು ನಮ್ಮ ದೇಶದ ಕಲಾಕೃತಿನ ನಮ್ಮ ದೇಶದಲ್ಲಿ ಕಾಂಟೆಂಪ್ರರಿ ಲೆವೆಲ್ ಆಗಿದೆ ಅಂತ ಇಡೀ ಪ್ರಪಂಚಕ್ಕೆ ತೋರಿಸೋವಂಥ ಅಂಥ ಕೆಲಸ ಚಿತ್ರಕಲಾ ಪ್ರದರ್ಶನ ಅಂತ ಅನಿಸ್ತಾ ಇಲ್ಲ. ಇದೊಂದು ನಮ್ಮ ಸಂಸ್ಕೃತಿ ಆಗಿರ್ಬೋದು, ನಮ್ಮ ಭಾವನೆ ಆಗಿರ್ಬೋದು, ಮತ್ತು ಸೃಜನಶೀಲತೆಯ ಒಂದು ವೇದಿಕೆ ಆಗಿದೆ. ಅದರ ಒಂದು ಅನಾವರಣದ ಒಂದು ಗ್ಯಾಲರಿ ಅವಿನಾಭಾವ ಸಂಬಂಧ ಇದೆ. ಒಂದೊಂದು ಬಿಟ್ಟಿರೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ರೀತಿ ಇದೆ. ಇದು ಹಿಂದಿನಿಂದ ಕೂಡ ನಾವು ಒಂದು ಪತ್ರಿಕೋದ್ಯಮದ ಪಾಠಗಳಲ್ಲಿ ಮೊದಲ ಪಾಠದಲ್ಲಿ ಇದು ಒಂದು ಚಿತ್ರ 1000 ಪದಗಳಿಗೆ ಸಮ ಅನ್ನೋದು. ನಾವು ಎಷ್ಟೇ ಸುದ್ದಿಗಳನ್ನು ಮಾಡ್ಬೋದು, ಎಷ್ಟೇ ಪುಟಗಟ್ಟಲೆ ಏನೇ ಬರೀಬೋದು, ಆದರೆ ಆ ಸುದ್ದಿಯ ಒಂದು ಅಂದವನ್ನು ಹೆಚ್ಚಿಸುವಂಥದ್ದು, ನೋಡುಗರನ್ನು ಸೆಳೆಯುವಂಥದ್ದು ಶಕ್ತಿ ಇರುವಂಥದ್ದು ಚಿತ್ರಕ್ಕೆ. ನಾವು ಇವತ್ತಿನ ಈ ಕಾರ್ಯಕ್ರಮದ ಸುದ್ದಿ ನಾಳೆ ಪತ್ರಿಕೆಗಳಲ್ಲಿ ಬರುತ್ತೆ ಅಂದರೆ ಸುರೇಶ್ ಅವರು, ರವಿ ಅವರು, ಅರುಣ್ ಸರ್ ಯಾರೋ ತೆಗೆದಿರೋ ಫೋಟೋಗಳನ್ನು ನಾವು ಬಳಸ್ಕೊಂಡ್ರೆ ಮಾತ್ರ ಆ ಸುದ್ದಿಗೆ ಒಂದು ಆ ಸುದ್ದಿಗೆ ಒಂದು ಜೀವ ಬರುವಂಥದ್ದು. ಅದಕ್ಕೋಸ್ಕರ ಆ ಒಂದು ಶಕ್ತಿ ಚಿತ್ರಕಲೆಗೆ ಇದೆ ಅಂತ ಹೇಳಿ ನಾನು ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಈ ಪ್ರದರ್ಶನದಲ್ಲಿ ನಾವು ನೋಡ್ತಿರುವಂತಹ ಚಿತ್ರ ಒಬ್ಬ ಕಲಾವಿದರ ಒಂದು ಮನಸ್ಸಿನ ಒಂದು ಪ್ರತಿಬಿಂಬ ಆಗಿದೆ. ಕೆಲವು ಚಿತ್ರಗಳಲ್ಲಿ ದುಃಖ ಇದೆ, ಕೆಲವು ಚಿತ್ರಗಳಲ್ಲಿ ಸಾರ್ವಜನಿಕ ಕಳಕಳಿ ಇದೆ, ಕೆಲವು ಚಿತ್ರಗಳಲ್ಲಿ ಸಂತೋಷ ಇದೆ. ಹೀಗೆ ಆಯಾ ಕಲಾವಿದನ ಒಂದು ಮನೋಭಾವನೆಗಳಿಗೆ, ಮನಸ್ಸಿನ ಒಂದು ಕಲ್ಪನೆಗಳಿಗೆ ಒಂದು ನಿದರ್ಶನವಾಗಿ ಈ ಚಿತ್ರಕಲೆ ಇದೆ. ಇಂತಹ ಇವರು ವರ್ಣೋದಯ ಆರ್ಟ್ಸ್ ಗ್ರೂಪ್ ಅವರು ನಮಗೆ ನಾವು ಪ್ರೆಸ್ ಕ್ಲಬ್ ಆರಂಭದ ದಿನಗಳಿಂದಲೂ ಜೊತೆಗಿದ್ದಾರೆ. ಈ ಗ್ಯಾಲರಿ ಇವತ್ತು ಸಾಧ್ಯ ಆಗಿರೋಕ್ಕೆ ಏನು CO ಸರು, DC ಮೇಡಮ್ ಎಲ್ಲ ಅವತ್ತು ಒಂದು ಪರಿಕಲ್ಪನೆ ಕೊಟ್ಟರು. ಅವತ್ತು ಜೊತೆ ನಿಂತು ಇಂಥದ್ದು ಮಾಡೋಣ ಅಂತ ಹೇಳಿ ಮಾಡಿದ್ದಾರೆ. ಅದರ ಒಂದು ಇವತ್ತು ಅದರ ಫಲಿತಾಂಶವನ್ನು ನೋಡ್ತಾ ಇದ್ದೀವಿ ಇವತ್ತು ಈ ಗ್ಯಾಲರಿ. ಅದಕ್ಕೆ ಇದನ್ನು ವರ್ಣೋದಯ ಆರ್ಟ್ ಗ್ಯಾಲರಿ ಅಂತಲೇ ಇದು ಮಾಡಿ ಜೊತೆಗೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮೇಡಮ್. ಇನ್ನೊಂದು ಬಹಳ ಒಂದು ಬೇಡಿಕೆ ಇದೆ ತುಮಕೂರು ಕಲಾವಿದರದ್ದು. ಏನಾದರೂ ಒಂದು ಒಳ್ಳೆ ಗ್ಯಾಲರಿ, ದೊಡ್ಡ ಮಟ್ಟದಲ್ಲಿ ಒಂದು ಚಿತ್ರಕಲಾ ಗ್ಯಾಲರಿ ಆಗಬೇಕು ಅನ್ನೋದು, ಅದು ನಿಮ್ಮಿಂದ ಸಾಧ್ಯ ಅಂತ ನಾನಾದರೂ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದೇನೆ. ಪ್ಲಾನ್ ಮಾಡ್ತಾ ಇದ್ದಾರೆ. ಈಗ ಮೇಡಮ್ ಕೂಡ ಈಗ ಹೇಳ್ತೀನಿ ಮೇಡಮ್, ಈಗ ಮೇಡಮ್ ಮಾತಾಡ್ತಾ ಹೇಳಿದ್ರು ಮಹಾನಗರ ಪಾಲಿಕೆಯಲ್ಲೂ ಕೂಡ ಒಂದು ಸಪ್ರೇಟಾಗಿ ಇಂಥದ್ದು ಗ್ಯಾಲರಿ ಮಾಡಬೇಕು ಅನ್ನೋ ಒಂದು ಪರಿಕಲ್ಪನೆಯನ್ನು ಅವರು ಮೇಡಮ್ ಅವರು ಇಟ್ಕೊಂಡಿದ್ದಾರೆ. ದಯವಿಟ್ಟು ವರ್ಣೋದಯ ಕಡೆಯಿಂದ ಹೀಗೆ ಒಂದಿಷ್ಟು ಕಲಾ ಸೇವೆಯನ್ನು ಒಂದಿಷ್ಟು ಸಾರ್ವಜನಿಕ ಕೆಲಸಗಳನ್ನು ಎಲ್ಲರೂ ಜೊತೆಯಾಗಿ ಹೀಗೆ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಒಂದೆರಡು ಮಾತಾಡೋಕ್ಕೆ ಅವಕಾಶ ಕೊಡುತ್ತೆ. ಎಲ್ರಿಗೂ
ಈ ಒಂದು ಏನು ನಮ್ಮ ತುಮಕೂರಿನಲ್ಲಿ ಇರುವಂತ ಆಲದ ಮರ ಒಂದು ಪಾರ್ಕ್ ಇದೆ. ಆಕ್ಚುಲಿ 200 ವರ್ಷದ ಮರಗಳು ಇಲ್ಲಿವೆ. ಈ ಪಾರ್ಕಿನ ಮಧ್ಯದಲ್ಲಿ ಏನಂದ್ರೆ ನೇಚರ್ ಜೊತೆಗೆ ನಾವು ಬೆರಿಬೇಕು ಅನ್ನೋ ದೃಷ್ಟಿಯಿಂದ 2 ವರ್ಷದಿಂದ ಒಂದು ಗ್ಯಾಲರಿ ಆಗ್ಬೇಕಂತ ಹೋರಾಟ ಮಾಡ್ತಾ ಇದ್ವಿ. ಸೊ ಅದರಿಂದ ಪ್ರೆಸ್ ಕ್ಲಬ್ನವರು ಮತ್ತೆ ಏನಂದ್ರೆ ಮುನ್ಸಿಪಾಲ್ದವರು ಮತ್ತೆ ಸಿಒದವರು ಸೇರಿ ಮಾಡಿದಂಥ ಒಂದು ಪ್ಲಾನ್ನಿಂದ ಒಂದು ಗ್ಯಾಲರಿ ಓಪನ್ ಆಗಿದೆ. ಒಂದು ತಿಂಗಳ ಹಿಂದ್ಗಡೆ ಗ್ಯಾಲರಿ ಓಪನ್. ಸೊ ನಾವು ಉದ್ದೇಶ ಏನಂತಂದ್ರೆ ಈ ಒಂದು ನೇಚರ್ ಮಧ್ಯದಲ್ಲಿ ಒಂದು ಗ್ಯಾಲರಿಯಲ್ಲಿ ಇಡೀ ತುಮಕೂರಿನ ಜನತೆಗೆ ಏನಂದ್ರೆ ಇಲ್ಲಿ ಒಂದು ಕಲಾ ಪ್ರದರ್ಶನ ನಡಿಬೇಕು. ಸೊ ಕಲೆ ಏನಂದ್ರೆ ಜನ ಹತ್ರ ನಾವು ಹೋಗೋ ಉದ್ದೇಶದಿಂದ ನಾವು ಏನಂದ್ರೆ ಇಲ್ಲಿ 30 ಜನ ಕಲಾವಿದರು ಮತ್ತು 36 ಕಲಾಕೃತಿಗಳನ್ನ ಇಲ್ಲಿ ನಾವು ಪ್ರದರ್ಶನ ಮಾಡ್ತೀವಿ. ಯಾಕಂದ್ರೆ ಜನಗಳಿಂದ ನಾವು ದೂರ ಆಗೋ ಬದಲು ಜನ ಹತ್ರ ನಾವು ಹೋಗ್ಬೇಕಂತ ಪರಿಸ್ಥಿತಿ ಇವತ್ತು ಬಂದಿದೆ. ಇಲ್ಲಿ ಈ ಪರಿಸರ ಜೊತೆಗೆ ಕಲಾಕೃತಿಗಳ ಒಂದು ಏನಂದ್ರೆ ಒಡನಾಟ ಮತ್ತು ಇದರ ಬಗ್ಗೆ ಏನಂದ್ರೆ ನಾವು ಜನಗಳಲ್ಲಿ ಕಲೆ ಬಗ್ಗೆ ಮೂಡಿಸ್ಬೇಕಾಗಿದೆ. ಸೊ ಇದರಿಂದ ಜನಗಳಲ್ಲಿ ಮತ್ತು ಕಲಾವಿದರ ಮಧ್ಯದಲ್ಲಿ ಒಂದು ಸಂಭಾವನೆ ಬೆಳೆಯುವ ಒಂದು ಉದ್ದೇಶ ನಾವು ಒಂದು ಸಂಘದ ಒಂದು ಉದ್ದೇಶ ಆಗಿದೆ. ಮತ್ತು ಇದು ಒಂದೇ ಚಿತ್ರಕಲಾ ಪ್ರದರ್ಶನ ಅಲ್ಲ, ಮಕ್ಕಳಲ್ಲಿ ಜೊತೆಗೆ ಇವತ್ತು ನಾವು ಹಿಂದೆ ಕ್ಲೇ ಇಂದ ಮಕ್ಕಳಲ್ಲಿ ಏನಂದ್ರೆ ಗಣಪತಿ ಮಾಡಿಕೊಂಡು ಅದನ್ನ ಪರಿಸರ ಗಣಪತಿ ಸತೆಗೆ ನಾವು ಕಾರ್ಯಕ್ರಮ ಮಾಡ್ತಾ ಹೋಗ್ತಾ ಇದ್ದೀವಿ. ಆಮೇಲೆ ಬೇರೆ ಹೊಸ ಒಂದು ಪ್ರೋಗ್ರಾಮ್ ಪ್ಲಾನ್ ಇದೆ. ಒಂದು ಗ್ರಾಫಿಕ್ಸ್ ಪ್ಲಾನ್ ಮಾಡಿಕೊಂಡು ಗ್ರಾಫಿಕ್ ಪ್ರಿಂಟ್ ಟೆಕ್ನಾಲಜಿ ಹೇಗಿತ್ತು, ಇವತ್ತು ಟೆಕ್ನಾಲಜಿ ಹೆಂಗೆ ಬೆಳೆಸ್ಬೇಕನ್ನೋ ಉದ್ದೇಶದಿಂದ ಈ ವರ್ಣೋದಯ ಅಂತ ಉದ್ದೇಶದಿಂದ ಮಾಡ್ತಾ ಇದ್ವಿ. ಸೊ ಇಲ್ಲೆಲ್ಲಾ ಸದಸ್ಯರು ಸತೆಗೆ ವರ್ಕ್ ಮಾಡೋ ಉದ್ದೇಶದಿಂದ ಜನಗಳ ಒಂದು ಸಂಪರ್ಕ ನಮ್ಗೆ ಬೆಳೀತಾ ಇದೆ. ಸೊ ಆ ಉದ್ದೇಶಕ್ಕೆ ನಾವು ವರ್ಣೋದಯ ಒಂದು ಗ್ರೂಪ್ ಮಾಡಿಕೊಂಡು ಅದರ ಜೊತೆಗೆ ಪ್ರೆಸ್ ಕ್ಲಬ್ನವ್ರು ನಮ್ಮ ಜೊತೆಯಲ್ಲಿ ಸೇರಿಕೊಂಡು ಒಳ್ಳೆ ಒಂದು ಕಾರ್ಯಕ್ರಮ ನಡೀತಾ ಇದೆ. ಹೀಗಾಗಿ ಸರ್, ಇಲ್ಲಿ ನಮ್ಮ ನಾಡಿನ ಅನೇಕ ಜನ ಕಲಾವಿದರು ಇಲ್ಲಿ ಕಲಾಕೃತಿಗಳನ್ನ ಪ್ರದರ್ಶನ ಮಾಡಿದ್ದಾರೆ. ಇಲ್ಲಿ ಶಾಶ್ವತವಾಗಿರ್ತಕ್ಕಂಥ ಏನಾದ್ರು ಪ್ರದರ್ಶನದ ಒಂದು ಪ್ಲಾನ್ ಇದೆಯಾ, ಅಥವಾ ಏನು ಇದು ಬೇರೆ ಬೇರೆ ಕಲಾವಿದರುಗಳು ಇಲ್ಲಿ ಒನ್ ಮ್ಯಾನ್ ಶೋ ಮಾಡ್ಲಿಕ್ಕೆ ಅವಕಾಶ ಇದೆಯಾ, ಅಥವಾ ಯಾವ ರೀತಿ ನಿಮ್ಮ ಒಂದು ಗ್ರೂಪ್ ಇಂದ ಏನಾದ್ರು ವ್ಯವಸ್ಥೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲಿ ನಾವು ಆಕ್ಚುಲಿ ಏನಂದ್ರೆ ಇಲ್ಲಿ ಒನ್ ಮ್ಯಾನ್ ಶೋ ಮಾಡಕ್ಕೂ ಇದೆ, ಆಮೇಲೆ ಹೊರ ಜಿಲ್ಲೆಯಿಂದ ಬಂದವರು ಶೋ ಮಾಡಕ್ಕೂ ಪ್ರಾಯೋಜನ ಮಾಡ್ಕೊಡ್ತಾ ಇದ್ವಿ. ಇದರ ಜೊತೆಗೆ ಇವತ್ತು ಏನಂತಂದ್ರೆ ನಮ್ಮ ಕಮಿಷನರ್ ಆಯುಕ್ತ ಇವರು ಹೇಳಿದಂತಂದ್ರೆ ಇಲ್ಲಿ ಒಂದು ಸ್ವಂತ ಇನ್ನೊಂದು ಗ್ಯಾಲರಿ ಮಾಡ್ಬೇಕಂತ ಇದೆ. ಸರ್ಕಾರದಿಂದ ಒಂದು ದೊಡ್ಡ ಗ್ಯಾಲರಿ ಮಾಡ್ಬೇಕಾಗಿದೆ. ಅದ್ರ ಜೊತೆಗೆ ಮ್ಯೂಸಿಯಂ ಸತೆ ಮಾಡೋ ಪ್ಲಾನ್ ಆಗಿದೆ. ಇವತ್ತು ಅವ್ರು ಹೇಳಿದ್ದಾರೆ, ಇವತ್ತು ಕೆಲವು ಪ್ಲೇಸ್ ಅನ್ನ ನೋಡಕ್ಕೂ ಒಪ್ಕೊಂಡಿದ್ದಾರೆ. ನೀವು ಎಲ್ಲಿ ಸರ್ಕಾರದ ಆದಿರುವಂತ ಏನ್ ಪ್ಲೇಸ್ ಇದ್ರೆ ನಾವು ಒಂದು ಗ್ಯಾಲರಿ ಮಾಡಕ್ ಇಷ್ಟಪಡ್ತಾ ಇದ್ದೀನಿ. ಮತ್ತೆ ಅದ್ರ ಜೊತೆಗೆ ಮ್ಯೂಸಿಯಂ ಮಾಡಮ್ಮ, ಇಲ್ಲಿ ಸುತ್ತಲ ಪರಿಸರ ಏನಿದೆ ಆ ವಸ್ತುಗಳನ್ನು ಜೋಡಿಸ್ಕೊಂಡು ಮಾಡ್ಬೇಕಂತಂದ್ರೆ. ಸೊ ಆ ಉದ್ದೇಶ ಪ್ಲಾನ್ ನಡೀತಾ ಇದೆ. ಈಗ ಇಲ್ಲಿ ನಡೀತಾರ ಒಂದು ಚಿಕ್ಕದಾಗಿ ಒಂದು ಗ್ಯಾಲರಿ ಮಾಡ್ಕೊಂಡ್ವಿ. ಸೊ ಇದ್ರ ಜೊತೆಗೆ ಹೊರಗ ಜಿಲ್ಲೆದವರು ಬಂದಾಗಲಿ ಹೊರ ರಾಜ್ಯದ ಬಂದು ಶೋ ಮಾಡಕ್ ಪ್ರಾಯೋಜನ ಇದೆ. ಅದು ಆಮೇಲೆ ಗ್ರೂಪ್ ಶೋ ಮಾಡ್ಬೋದು, ಅಥವಾ ಬರೀ ಚಿತ್ರಕಲೆ ಒಂದಲ್ಲ, ಸಂಗೀತ ಕೆಲವು ಮಾನ್ಯ ಸಂಗೀತ ಪ್ರೋಗ್ರಾಮ್ ಆಗಿದೆ. ಹಾಗೆ ಬೇರೆ ಸಪ್ತಕಲೆಗಳು ಸತ ಮಾಡಕ್ ಒಂದು ಪ್ರೋಗ್ರಾಮ್. ಯಾಕಂದ್ರೆ ಇಲ್ಲಿ ಟೋಟಲಿ ಪರಿಸರ ಒಳಗಡೆ ಇದು ಉಳಿಸಬೇಕನ್ನೋ ಉದ್ದೇಶದಿಂದ ನಡೀತಾರ ಒಂದು ಜನಗಳ ಸಂಪರ್ಕ ನಾವು ಬೆಳಿಬೇಕನ್ನೋ ಉದ್ದೇಶ ನಾವು ಮಾಡ್ತಾ ಇದ್ವಿ. ಹಾಗಾಗಿ ಸರ್, ಇಲ್ಲಿ ಪರಿಸರ ಚೆನ್ನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಆಲ್ಮರದ ಪಾರ್ಕ್ ಈ ಒಂದು ಏನು ಹತ್ತತ್ರ ಒಂದು ಅರ್ಧ ಕಿಲೋಮೀಟರ್ ದೂರ ಮರಗಳ ಒಂದು ಸಾಲಿದೆ. ಈ ನೆರಳಿನಲ್ಲಿ ಮತ್ತೆ ಈ ಒಂದು ತುಮಕೂರು ಜಿಲ್ಲಾ ಕೇಂದ್ರ ಆಗಿರೋದ್ರಿಂದ, ಜೊತೆಗೆ ಸಾಂಸ್ಕೃತಿಕ ಕೇಂದ್ರ ಆಗಿರೋದ್ರಿಂದ, ಚಿತ್ರಸಂತೆ ಏನ್ ಬೆಂಗಳೂರಲ್ಲಿ ನಡೀತಾ ಇದೆ ಅದರ ಒಂದು ಪರಿಕಲ್ಪನೆಯಲ್ಲಿ ಅಥವಾ ಅದಕ್ಕಿಂತ ವಿಭಿನ್ನವಾಗಿ ಏನಾದ್ರೂ ಇಲ್ಲಿ ಒಂದು ಸಂತೆನೋ ಅಥವಾ ಪರಿಚಯನೋ ಅಂದ್ರೆ ಜನಕ್ಕೆ ರೀಚ್ ಆಗೋ ರೀತಿಯಲ್ಲಿ ಕಲೆ ಕೃತಿಗಳು ಅಥವಾ ನಮ್ಮ ಚಿತ್ರಕಲೆ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಇದ್ರ ಬಗ್ಗೆ ಏನಾದ್ರು ಪ್ಲಾನ್ ಮಾಡಿದೀರಾ ಸರ್? ಆಕ್ಚುಲಿ ಹೇಳ್ಬೇಕಂತಂದ್ರೆ ನಾವು 15 ದಿವಸಕ್ಕೆ ಒಂದ್ಸರಿ ಒಂದು ಶೋ ಮಾಡ್ಬೇಕಂತ ಮಾಡಿ, ಅಂದ್ರೆ ಇಂಡಿವಿಜುವಲ್ ಶೋ ಒಂದು ಗ್ರೂಪ್ ಶೋ ಮಾಡೋ ಪ್ಲಾನ್ ಇದೆ. ಅದ್ರ ಜೊತೆಗೆ ನಾ ಹೇಳಿದಲ್ಲ ಗ್ರಾಫಿಕ್ ಟೆಕ್ನಾಲಜೀಸ್ ಹೆಂಗ ಮಕ್ಕಳಲ್ಲಿ ಮತ್ತು ಜನಗಳಲ್ಲಿ ಹೇಗಿತ್ತು ಹಿಂದೆ ನಾವು ಪ್ರಿಂಟ್ ಟೆಕ್ನಾಲಜಿ ಈ ಹೊಸ ಟೈಪ್ ಯಾವ ರೀತಿ ಇದೆ ಅದನ್ನ ಜೊತೆಗೆ 15 ಡೇಸ್ ಒಂದ್ಸರಿ ಪ್ರೋಗ್ರಾಮ್ ಮಾಡ್ಬೇಕಂತ ನಡೀತಾ ಇದೆ. ಸೊ ಅದು ಎಲ್ಲ ತುಮಕೂರಿನ ಕಲಾವಿದರನ್ನ ಸೇರಿಸ್ಕೊಂಡು ಅದು ಪ್ಲಾನ್ ಮಾಡ್ಬೇಕಂತ ನಡೀತಾ ಇದೆ. ಸೊ ಯಾಕಂದ್ರೆ ಹೊಸ ಒಂದು ಏನ್ ಪ್ರಯೋಗ ಇಲ್ಲಿ ನಡಿಬೇಕು ಆ ಉದ್ದೇಶ ಇದೆ ನಮ್ಗೆ. ಯಾಕಂದ್ರೆ ಚಿತ್ರಸಂತೆ ಎಲ್ಲಾ ಕಡೆ ಆಗ್ತಾ ಇದೆ, ಅದು ಬೇಡ, ಹೊಸ ವಿಭಿನ್ನ ರೀತಿಯಿಂದ ಮಾಡ್ಬೇಕಂತ ಒಂದು ಪ್ಲಾನ್ ನಡೀತಾ ಇದೆ. ಆಮೇಲೆ ಡ್ರಾಯಿಂಗ್ ಅನ್ನ ಒನ್ ಡೇ ಪ್ರೋಗ್ರಾಮ್ ಜೊತೆಗೆ ಡ್ರಾಯಿಂಗ್ ಗಳನ್ನ ಮಾಡಿಕೊಂಡು ಅಲ್ಲೇ ಬೇಕಾದ ಸೇಲ್ ಸಿಸ್ಟಮ್ ಅನ್ನು ಮಾಡಬೇಕು ಪ್ಲಾನ್ ನಡೀತಾ ಇದೆ ಅದರಲ್ಲಿ. ಹಾಗಾಗಿ ಹಾಗೆ ಸರ್, ಇದೇ ರೀತಿ ಅನೇಕ ಒಂದು ಕಲಾಕೃತಿಗಳ ಪ್ರದರ್ಶನ ನಡೀಲಿ, ಮತ್ತೆ ಕಲಾ ಕಾರ್ಯಾಗಾರಗಳ ನಡೀಲಿ, ಜೊತೆಗೆ ಸಾಂಸ್ಕೃತಿಕವಾಗಿ ಇಡೀ ನಮ್ಮ ನಗರ ಈ ರೀತಿ ಒಂದು ಪ್ರದರ್ಶನಗಳ ಮೂಲಕ ಶಿಬಿರಗಳ ಮೂಲಕ ಕಂಗೊಳಿಸ್ತೀನಿ ಅಂತ ಹೇಳ್ತಾ ಇವತ್ತು ಈ ಒಂದು ಕಲಾಕೃತಿಗಳನ್ನ ಇಲ್ಲಿ ಪ್ರದರ್ಶನ ಮಾಡಿ ಸಾರ್ವಜನಿಕರಿಗೆ ಒಂದು ನೋಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ವರ್ಣೋದಯ ಗ್ರೂಪ್ನ ಅಧ್ಯಕ್ಷರಿಗೆ ಮತ್ತೆ ಎಲ್ಲ ಸದಸ್ಯರಿಗೂ ಸಹ ಧನ್ಯವಾದಗಳು ಸರ್. ತಮಗೂ ಅಭಿನಂದನೆ ಸಲ್ಲಿಸ್ತೀನಿ ನಾನು. ಯಾಕಂತಂದ್ರೆ ಈ ಒಂದು ವಿಡಿಯೋ ಮಾಡಿಕೊಂಡು ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇದ್ರೆ ಸೊ ನಿಮ್ಮ ಒಂದು ಆರ್ಟ್ ಕಲ್ಚರ್ ಏನಿದೆಯಲ್ಲ ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅವ್ರಿಗೆ. ಥ್ಯಾಂಕ್ ಯು ಸರ್.
ಜಿಲ್ಲಾ ಪ್ರೆಸ್ ಕ್ಲಬ್ನ ಅಧ್ಯಕ್ಷರಾಗಿರ್ತಕ್ಕಂಥ ಶಶಿಧರ್ ಎಸ್ ಧೋನಿ ಅವರಿಗೆ ನಾನು ಮೊದಲನೇದಾಗಿ ಸ್ವಾಗತವನ್ನು ಬಯಸ್ತಾ ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ಈಗ ನಮ್ಮಲ್ಲಿ ತುಮಕೂರಿನಲ್ಲಿ ತುಮಕೂರು ಅಂತ ಅಂದ್ರೆ ಸಾಂಸ್ಕೃತಿಕ ಕೇಂದ್ರ ಇದು. ಇಡೀ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥದ್ದು ಲಲಿತ ಕಲೆಗಳಿಗೆ ಮತ್ತೆ ನಮ್ಮ ಪ್ರದೇಶ ಇದೆ ಅದು ಎಲ್ಲ ಒಂದ್ ಕಡೆ ಚಿತ್ರಕಲೆಗೆ ಇವತ್ತಿನ ಒಂದು ಸಮಕಾಲೀನ ಒಂದು ಸಂದರ್ಭದಲ್ಲಿ ಒಂದಿಷ್ಟು ಕಲಾ ಪ್ರದರ್ಶನಗಳನ್ನ ಮಾಡ್ಲಿಕ್ಕೆ ಅಥವಾ ಒಂದು ಶಿಬಿರಗಳನ್ನ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಇರಲಿಲ್ಲ. ಇದನ್ನ ನೀವು ಮನಗಂಡು ಪ್ರೆಸ್ ಕ್ಲಬ್ನವರು ಈ ಒಂದು ಪ್ರದೇಶದಲ್ಲಿ ಇವತ್ತು ಒಂದು ಎಕ್ಸಿಬಿಷನ್ ಮಾಡ್ಲಿಕ್ಕೆ, ಪ್ರದರ್ಶನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಇದನ್ನ ಯಾವ ರೀತಿ ನೀವು ಯಾಕೆ ನಿಮ್ಮ ಮನಸ್ಸಿಗೆ ಬಂತು, ಅಥವಾ ಯಾಕೆ ಇದು ನಮ್ಮ ರಾಜ್ಯದಲ್ಲಿ ಇಲ್ದಲೇ ಇರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರೋತ್ಸಾಹವನ್ನ ಸಾಂಸ್ಕೃತಿಕವಾಗಿ ಕೊಡ್ತಾ ಇದ್ದಾರೆ ಪ್ರೆಸ್ ಕ್ಲಬ್ ಅಂತಕ್ಕಂಥದ್ದು ನನಗೆ ತುಂಬಾ ಖುಷಿ ಕೊಡುವಂತ ವಿಚಾರ. ಹಾಗಾಗಿ ಅಧ್ಯಕ್ಷರು ತಾವು ಏನೆಲ್ಲ ಕಾರ್ಯಭಾರಗಳನ್ನ ಹಮ್ಮಿಕೊಂಡಿದ್ದೀರಿ, ಏನೆಲ್ಲ ನೀವು ನಮ್ಮ ತುಮಕೂರಿನಲ್ಲಿ ಮಾಡ್ಬೇಕು ಅನ್ಕೊಂಡಿದ್ದೀರಿ, ದಯಮಾಡಿ ಒಂದಿಷ್ಟು ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ಕೊಡ್ಬೋದಾ? ಖಂಡಿತ ಸರ್. ಇದು ಮೊದಲನೇದಾಗಿ ಕಳೆದ ಒಂದು 3-4 ವರ್ಷದ ಹಿಂದೆ ಇವತ್ತಿನ ಏನು KUWJ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಏನಿದೆಯೋ ಅದರ ಜಿಲ್ಲಾಧ್ಯಕ್ಷರಾದಂಥ ಯೋಗೇಶ್ ಅವರು ಮತ್ತೆ ವಿಜಯವಾಣಿ ವರದಿಗಾರರಾದಂಥ ಜಗನ್ನಾಥ್ ಕಾಳೆನಹಳ್ಳಿ ಅವರಾಗಿರ್ಬೋದು, ಹರ್ಷ ಅವರಾಗಿರ್ಬೋದು, ಸಂಯುಕ್ತ ಕರ್ನಾಟಕ ಸತೀಶ್ ಅವರಾಗಿರ್ಬೋದು, ಮತ್ತೆ ಎಲೆಕ್ಟ್ರಾನಿಕ್ ಮೀಡಿಯಾ ನನ್ನೆಲ್ಲ ಸ್ನೇಹಿತರು ಸುವರ್ಣ ಟಿವಿ ಮಹಾಂತೇಶ್ ಆಗಿರ್ಬೋದು, ಹಾಗೆ ಹಿಂದಿದ್ದಂಥ TV9 ಮಹೇಶ್ ಆಗಿರ್ಬೋದು, ಹೀಗೆ ಪ್ರತಿಯೊಬ್ಬರು ಕೂಡ ಒಬ್ರು ಹೆಸರು ಬಿಟ್ಟರೆ ತಪ್ಪಾಗತ್ತೆ, ದಯವಿಟ್ಟು ಕ್ಷಮಿಸಬೇಕು. ಪ್ರತಿಯೊಂದು ಒಬ್ರು ಪತ್ರಕರ್ತರು ಏನು ತುಮಕೂರು ಅವರು ಇದ್ದಾರೋ ಎಲ್ಲರ ಒಂದು ಕನಸಿನ ಕೂಸು ಈ ಒಂದು ಪ್ರೆಸ್ ಕ್ಲಬ್. ಪ್ರೆಸ್ ಕ್ಲಬ್ನ ಕಲ್ಪನೆ ಬೇಗ, ಯಾಕೆಂದ್ರೆ ಪತ್ರಕರ್ತರ ಒಂದು ಸಂಘಟನೆಗೆ ಒಂದು ಹಿರಿಯರಂತ ಒಂದು ಇತಿಹಾಸ ಹೊಂದಿರುವಂತಹ ಒಂದು ಸಂಘಟನೆ ಈಗ ಆಲ್ರೆಡಿ ನಮ್ಮ ಜಿಲ್ಲೆಯಲ್ಲಿ ಸಕ್ರಿಯವಾಗಿದೆ. ಅಂತ ಸಂದರ್ಭದಲ್ಲಿ ಪ್ರೆಸ್ ಕ್ಲಬ್ ಅನ್ನ ಹೊಸ ರೂಪದಲ್ಲಿ, ಹೊಸತನದಲ್ಲಿ ಏನಾದರೂ ಒಂದು ಬೇರೆ ಆಯಾಮದ ಚಟುವಟಿಕೆಗಳಿಗಾಗಿಯೇ ಉದ್ದೇಶದಿಂದ ಪ್ರೆಸ್ ಕ್ಲಬ್ ಕಳೆದ ಒಂದು 3-4 ವರ್ಷದ ಹಿಂದೆ ಸ್ಥಾಪನೆ ಆಯಿತು. ಆ ಒಂದು ಸಂದರ್ಭದಲ್ಲಿ ಪ್ರಮುಖವಾಗಿ ನಮ್ಮ ಜೊತೆ ಗ್ಯಾಲರಿ ಆಯಕ್ಕೆ ನಿಜವಾಗ್ಲೂ ಹೇಳಬೇಕು ಅಂದ್ರೆ ನಮ್ಮೆಲ್ಲ ಕನಸು ಹೀಗೊಂದು ಆಗ್ಲಿ, ಇಂಥದ್ದೊಂದು ಸ್ಟ್ರಕ್ಚರ್ ತರೋಣ ಅಂತ ನಾವೆಲ್ಲ ಪತ್ರಕರ್ತರ ಸ್ನೇಹಿತರು ಏನೋ ಇಷ್ಟಪಟ್ವಿ, ನಾವು ಕನ್ಸ್ಕೊಂಡ್ವಿ. ಆದ್ರೆ ಇದಕ್ಕೊಂದು ರೂಪುರೇಷೆಯನ್ನು ಕೊಟ್ಟಿದ್ದು ಅದು ಸಾಧ್ಯ. ಈ ಒಂದು ಕನಸು ಸಾಕಾರಗೊಳ್ಳಕ್ಕೆ ಜಿಲ್ಲಾಡಳಿತದ ಒಂದು ಸಲಹೆ, ಮಾರ್ಗದರ್ಶನ ಮತ್ತೆ ಸಹಕಾರ, ಜೊತೆಗೆ ನಗರ ಶಾಸಕರಾಗಿರುವಂತಹ ಶ್ರೀಯುತ GB ಜ್ಯೋತಿ ಗಣೇಶ್ ಅವರ ಒಂದು ಪ್ರೋತ್ಸಾಹದಿಂದ ಇವತ್ತು ಆರ್ಟ್ ಗ್ಯಾಲರಿ ನಿರ್ಮಾಣ ಆಗಿದೆ. ನೀವು ಒಂದು ಪ್ರಶ್ನೆ ಕೇಳಿದ್ರಿ, ಇಂಥದ್ದೊಂದು ಪರಿಕಲ್ಪನೆ, ಇಂಥದ್ದೊಂದು ಗ್ಯಾಲರಿ ಮಾಡಬೇಕು, ಕಲಾವಿದರಿಗೆ ಚಿತ್ರಕಲಾ ಪ್ರದರ್ಶನಕ್ಕೆ ಒಂದು ವೇದಿಕೆಯ ಒಂದು ಸೃಷ್ಟಿಯಾಗಬೇಕು ಅನ್ನೋ ಒಂದು ನಿಮಗೆ ಯೋಚನೆ ಯಾವ ರೀತಿ ಬಂತು ಅಂತ ಹೇಳಿ. ಇದಕ್ಕೆ ಮೂಲಕ G ಪರಮೇಶ್ವರ್ ಅವರು, ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಡಾಕ್ಟರ್ G ಪರಮೇಶ್ವರ್ ಅವರ ಕನಸಿನ ಕಾರ್ಯಕ್ರಮ ನಮ್ಮ ತುಮಕೂರು ದಸರಾ. ಕಳೆದ 2 ವರ್ಷದ ಹಿಂದೆ ಅವರೇನು ಸಾಂಸ್ಕೃತಿಕ ದಸರಾವನ್ನ ನಮ್ಮ ತುಮಕೂರು ದಸರಾವನ್ನ ಆಯೋಜಿಸಿದ್ರು, ಅಲ್ಲಿಂದ ಈ ಒಂದು ಆರ್ಟ್ ಗ್ಯಾಲರಿಗೆ ಒಂದು ರೂಪ ಕೊಡ್ತಾ ಬಂದ್ವಿ. ಅಂದಿನ ಇವತ್ತಿಗೂ ಜಿಲ್ಲಾಧಿಕಾರಿಗಳಾಗಿರುವಂತಹ ಶುಭಾ ಕಲ್ಯಾಣ್ ಅವರು, ಅಂದಿನ ಜಿಲ್ಲಾ ಪಂಚಾಯಿತಿ CEO ಆಗಿರುವಂತಹ G ಪ್ರಭು ಅವರು, ಮಹಾನಗರ ಪಾಲಿಕೆಯ ಅಂದಿನ ಕಮಿಷನರ್, ಇವತ್ತಿನ ಜಿಲ್ಲಾ ಪಂಚಾಯಿತಿ CEO ಆಗಿರುವಂತಹ BV ಅಶ್ವಿಜಾ ಮೇಡಮ್ ಅವರು, SP ಆಗಿರುವಂತಹ KV ಅಶೋಕ್ ಸರ್, ಹೀಗೆ ಇವರುಗಳ ಒಂದು ಪರಿಕಲ್ಪನೆಯ ಒಂದು ಅಡಿಯಲ್ಲಿ ಇವತ್ತು ಆರ್ಟ್ ಗ್ಯಾಲರಿ ಸಾಧ್ಯವಾಗಿದೆ, ತುಮಕೂರಲ್ಲಿ ಬಂದಿದೆ. ನೀವು ನೋಡ್ಬೋದು ಹೇಗೆ ಪ್ರೆಸ್ ಕ್ಲಬ್ ಹೆಸರು ಜೊತೆಗೆ ವರ್ಣೋದಯ ಆರ್ಟ್ ಹೆಸರು ಹೇಗೆ ಹಾಕಿದೀವೋ ಅದೇ ರೀತಿ ಮುಖ್ಯ ದ್ವಾರದಲ್ಲಿ ತುಮಕೂರು ದಸರಾದ ಒಂದು ನೆನಪಿಗೋಸ್ಕರ ದಸರಾ ಲೋಗೋವನ್ನು ಕೂಡ ಬಳಸ್ಕೊಂಡಿದ್ದೀವಿ. ಹೀಗಾಗಿ ಒಂದು ಎಲ್ಲರ ಒಂದು ಸಮಾನ ಮನಸ್ಕರ ಒಂದು ಚಿಂತನೆಯ ಒಂದು ಕೂಸು ಈ ಒಂದು ಆರ್ಟ್ ಗ್ಯಾಲರಿ. ನಿಜ, ನೀವು ಹೇಳಿದಂತೆ ಇವತ್ತು ತುಮಕೂರು ಒಂದು ರೀತಿ ಕಲಾ ಭೂಮಿ. ತುಮಕೂರು ಸಾಕಷ್ಟು ಜನ ಕಲಾವಿದರನ್ನ ಈ ನಾಡಿಗೆ ಕೊಟ್ಟಂತಹ ನಾಡು ಈ ತುಮಕೂರು. ಶೈಕ್ಷಣಿಕ ನಗರಿ ಏನು ಕಲ್ಪತರು ಅಂತೀವ ಅದು. ಇಲ್ಲಿ ನಿಜಕ್ಕೂ ನಿಮಗೆ ಕಲಾವಿದರಿಗೆ, ಅದರಲ್ಲೂ ವಿಶೇಷವಾಗಿ ಚಿತ್ರಕಲಾವಿದರಿಗೆ ಒಂದು ಚಿತ್ರಕಲಾ ಪ್ರದರ್ಶನಕ್ಕೆ ಒಂದು ವೇದಿಕೆ ಬೇಕಿತ್ತು. ಅದು ಈ ಪ್ರೆಸ್ ಕ್ಲಬ್ನ ಒಂದು ವರ್ಣೋದಯ ಆರ್ಟ್ ಗ್ಯಾಲರಿಯಿಂದ ಸಾಧ್ಯವಾಗಿದೆ ಅಂತ ನನಗೆ ತುಂಬ ಖುಷಿ ಆಗ್ತಾ ಇದೆ. ಮುಖ್ಯವಾಗಿ ನೀವು ಹೇಳದಂತೆ ಇವತ್ತು ಏನು ನಗರ ಜೀವನ, ಬೆಂಗಳೂರಿಗೆ ಪರ್ಯಾಯವಾಗಿ ತುಮಕೂರು ಬೆಳೀತಾ ಇದೆ, ಸಿಕ್ಕಾಪಟ್ಟೆ ಒತ್ತಡದ ಜೀವನ, ಯಾಂತ್ರೀಕೃತ ಬದುಕನ್ನು ಕೂಡ ನಾವು ಅಳವಡಿಸ್ಕೊಳ್ತಾ ಇದ್ದೀವಿ ತುಮಕೂರವರು. ಜೊತೆಗೆ ಮಹಡಿ ಕಟ್ಟಡಗಳು, ಕಾಂಕ್ರೀಟ್ ಕಟ್ಟಡಗಳಂತ ನಾವು ಒಪ್ಕೊಳ್ತಾ ಇದ್ದೀವಿ, ಕಟ್ತಾ ಇದ್ದೀವಿ. ಅದು ಅನಿವಾರ್ಯ ಕೂಡ ಬದಲಾದ ಅಭಿವೃದ್ಧಿಯ ನಿಟ್ಟಿನಲ್ಲಿ.
ಹಾಗಂತ ಹೇಳಿ ನಾವು ಯಾವತ್ತೂ ಕೂಡ ಪರಿಸರದಿಂದ ದೂರ ಇದ್ದು ಮಾನವ ಬದುಕಕ್ಕೆ ಸಾಧ್ಯನೇ ಇಲ್ಲ. ಆ ಒಂದು ಉದ್ದೇಶದಿಂದ ಇಂಥ ಒಂದು ಪ್ರಕೃತಿಯ ಮಡಿಲಲ್ಲಿರುವಂತಹ ಪ್ರೆಸ್ ಕ್ಲಬ್ ಆವರಣದಲ್ಲಿ ಆರ್ಟ್ ಗ್ಯಾಲರಿಯನ್ನು ಮಾಡಿದ್ದೀವಿ. ಯಾಕಂದ್ರೆ ಜನ ಸಾದಾ ಒಂದು ಸಂಚಲನ ಇರಬೇಕು, ಸಂಚಾರ ಇರಬೇಕು, ಒಡನಾಟ ಇರಬೇಕು ಅನ್ನೋ ರೀತಿಲಿ ಒಂದು ಬಹಳ ಐತಿಹಾಸಿಕ ಪ್ರಸಿದ್ಧವಾದಂತಹ ಒಂದು ಪಾರ್ಕ್ ಅಂತಾನೆ ಹೇಳ್ಬೋದು ಆಲದ ಮರ ಪಾರ್ಕು. ನನಗಿಂತ ಚೆನ್ನಾಗಿ ತುಮಕೂರಲ್ಲಿ ಹುಟ್ಟಿ ಬೆಳೆದು ಆಡಿ ಚಿಕ್ಕ ವಯಸ್ಸಿಂದ ಇವತ್ತವರೆಗೆ ನೋಡ್ತಿರುವಂತಹ ಬಹುತೇಕ ಲಕ್ಷಾಂತರ ಜನರಿಗೆ ಗೊತ್ತಿರುವಂತಹ ಜಾಗ ಇದು. ಅದು ಅಂದು ಹೇಗಿತ್ತು, ಇವತ್ತು ಹೇಗಿದೆ, ಪ್ರೆಸ್ ಕ್ಲಬ್ ನಿರ್ವಹಣೆಗೆ ತೆಗೆದುಕೊಂಡ ಬಳಿಕ ಯಾವ ರೀತಿ ಇದೆ ಅನ್ನೋದನ್ನ ನಾನು ಬಿಡಿಸಿ ಹೇಳಬೇಕಾಗಿಲ್ಲ, ನೀವು ನೋಡ್ತಾ ಇದ್ದೀರಾ. ಇಂಥ ಪರಿಸರದಲ್ಲಿ ಪ್ರೆಸ್ ಕ್ಲಬ್ ಜೊತೆ ಯಾವತ್ತೂ ಜೊತೆಗಿರುವಂತಹ ಪತ್ರಕರ್ತರ ಜೊತೆ ಒಡನಾಟದಲ್ಲಿರುವಂತಹ ಕಲಾವಿದರಿಗೆ ಒಂದು ಆರ್ಟ್ ಗ್ಯಾಲರಿ ನಿರ್ಮಾಣ ಆಗಿದೆ. ನೀವು ಹೇಳಿದಂತೆ ಇಲ್ಲಿ ಹೊಸ ಹೊಸ ಚಿತ್ರ ಕಲಾವಿದರಿಗೆ ಒಂದು ಪ್ರದರ್ಶನಕ್ಕಾಗಿರ್ಬೋದು, ಚಿತ್ರಗಳ ಮಾರಾಟಕ್ಕಾಗಿರ್ಬೋದು ಒಂದು ವೇದಿಕೆ ಬೇಕು, ಒಂದು ಜಾಗ ಬೇಕು. ಆ ಜಾಗ ಈ ಪ್ರೆಸ್ ಕ್ಲಬ್ ಆರ್ಟ್ ಗ್ಯಾಲರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್, ಇದು ಸ್ಮಾರ್ಟ್ ಸಿಟಿಯಿಂದ ಅಭಿವೃದ್ಧಿಪಡಿಸಿದಂಥ ಪಾರ್ಕ್, ಇದು ಆಲದ ಮರ ಪಾರ್ಕ್ ಅಂತ. ಭಾಳ ಹಳೇ ನಿಮಗೆಲ್ಲ ಗೊತ್ತಿರುವಂಥ ಇತಿಹಾಸ ಉಳ್ಳ ಅಂತ ಈ ಜಾಗ ಇದು. ಸರ್ಕಾರಿ ಮೈದಾನದ ಪಕ್ಕದಲ್ಲಿರುವಂಥ ಈ ಆಲದ ಮರ ಪಾರ್ಕ್ ಇದೆ. ಆಲದ ಮರಗಳೇ ಇರೋ ಸಾಲುಗಳ ಈ ಉದ್ಯಾನವನವನ್ನು ಸ್ಮಾರ್ಟ್ ಸಿಟಿಯಡಿ ಅಭಿವೃದ್ಧಿಪಡಿಸಲಾಗಿತ್ತು. ಇದು ಸಾಕಷ್ಟು ನಿರ್ಲಕ್ಷ್ಯ ಮತ್ತು ನಿರ್ವಹಣೆ ಇಲ್ಲದಲೇ ಸಾಕಷ್ಟು ನಿರ್ಲಕ್ಷ್ಯಗೊಂಡಿತ್ತು. ಅದನ್ನು ನಾವು ಪ್ರೆಸ್ ಕ್ಲಬ್ ವತಿಯಿಂದ ನಿರ್ವಹಣೆಗೆ ತಗೊಂಡ ನಂತರ ಇಲ್ಲಿ ಅಭಿವೃದ್ಧಿ ಕಾರ್ಯಗಳ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಒಂದು ವೇದಿಕೆ ಒದಗಿಸುವ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖರಾದ್ವಿ. ಅದರಲ್ಲಿ ಮೊದಲಿಗೆ ನಮ್ಮ ಪತ್ರಿಕೆ ವತಿಯಿಂದ ಮತ್ತು ವಿಜಯ ಕರ್ನಾಟಕ ಪತ್ರಿಕೆ ವತಿಯಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನ ಇಲ್ಲಿ ಮಾಡ್ಕೊಂಡು ಬಂದ್ವಿ. ಅದರಲ್ಲಿ ನಮ್ಮದು ಜೂನ್ 5ರಂದು ಪ್ರತಿ ವರ್ಷ ಪರಿಸರ ದಿನದಂದು ಪೇಂಟಿಂಗ್ ಕಾಂಪಿಟೇಷನ್ ಮಾಡ್ತಾ ಇದ್ವಿ ಮಕ್ಕಳಿಗೆ. ಇಲ್ಲಿ ಸಹಸ್ರಾರು ಮಕ್ಕಳು ಬರ್ತಾ ಇದ್ರು, ಈ ಜಾಗನ ಆಸ್ವಾದಿಸ್ತಾ ಇದ್ರು. ಇಲ್ಲೇ ಸ್ಥಳದಲ್ಲೇ ಚಿತ್ರ ಬಿಡಿಸೋದು ಮತ್ತು ಇಲ್ಲೇ ಪೇಂಟಿಂಗ್ ಪ್ರಶಸ್ತಿ ವಿತರಣೆ ಈ ಥರ ಮಾಡ್ಕೊಂಡು ಬಂದ್ವಿ. ಆ ಸಂದರ್ಭದಲ್ಲಿ ನಾವು ವರ್ಣೋದಯ ಆರ್ಟ್ ಗ್ರೂಪ್ ಅವ್ರ ಜೊತೆ ಕೈ ಜೋಡಿಸ್ಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ವಿ. ಆ ಬಾಂಧವ್ಯ ಅಲ್ಲಿಂದ ಆರಂಭ ಆಗಿದ್ದು ನಮ್ಮ ಮತ್ತು ವರ್ಣೋದಯ ಆರ್ಟ್ ಗ್ರೂಪ್ನ ಈ ಒಡನಾಟ ಇವತ್ತು ಇಲ್ಲಿ ಒಂದು ಆರ್ಟ್ ಗ್ಯಾಲರಿ ಜನ್ಮ ತಾಳಕ್ಕೆ ಕಾರಣ ಆಯಿತು. ಮತ್ತು ಆ ಕಾರಣದಿಂದ ಇವತ್ತು ಕಲಾವಿದರು ಎಲ್ಲರೂ ಒಂದೆಡೆ ಸೇರಿ ಸಮೂಹ ಕಲಾ ಪ್ರದರ್ಶನವನ್ನು ಕೂಡ ಹಮ್ಮಿಕೊಳ್ಳುವಷ್ಟು ಮಟ್ಟಕ್ಕೆ ಇವತ್ತು ನಾವು ಪ್ರೆಸ್ ಕ್ಲಬ್ ವತಿಯಿಂದ ಒಂದು ವಾತಾವರಣ ನಿರ್ಮಿಸೋಕ್ಕೆ ಕಾರಣ ಆಗಿದೆ. ಅದಕ್ಕೆ ನಾನು ಕಲಾವಿದರಿಗೂ ಮತ್ತು ನಮ್ಮ ಪ್ರೆಸ್ ಕ್ಲಬ್ನ ಎಲ್ಲ ಪದಾಧಿಕಾರಿಗಳು ನಾನು ವೈಯಕ್ತಿಕವಾಗಿ ಈ ಸಂದರ್ಭದಲ್ಲಿ ನನ್ನ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಜೊತೆಗೆ ನಾವು ಮಣ್ಣಿನ ಗಣಪತಿ ಅಂತ ಪರಿಸರ ಸ್ನೇಹಿ ಗಣಪತಿ ಕಾರ್ಯಕ್ರಮವನ್ನು ನಮ್ಮ ಪ್ರೆಸ್ ಕ್ಲಬ್ ವತಿಯಿಂದನೇ, ಅದನ್ನು ಕೂಡ ಪ್ರೆಸ್ ಕ್ಲಬ್ ವತಿಯಿಂದನೇ ವರ್ಣೋದಯ ಆರ್ಟ್ನವ್ರ ಜೊತೆ ಜೋಡಿಸ್ಕೊಂಡು ಇಲ್ಲಿ ಎಲ್ಲ ನಮ್ಮ ತುಮಕೂರಿಗರನ್ನ ಕರೆಸಿ ನಾವು ಪರಿಸರ ಮಾಲಿನ್ಯ ಗಣಪತಿ ಬದಲು ಪರಿಸರ ಸ್ನೇಹಿ ಗಣಪತಿಯನ್ನು ಮಾಡೋವಂಥ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ವಿ. ಅದು ಕೂಡ ಅತ್ಯಂತ ಯಶಸ್ವಿಯಾಗಿ ನಡ್ಕೊಂಡು ಬಂತು. ಅದಕ್ಕೂ ಕೂಡ ಎಲ್ಲ ನಮ್ಮ ಕಲಾವಿದರು ಒಂದು ಸೇತುವೆಯಾಗಿ ಈ ಕಲಾ ಸೇವೆಯಲ್ಲಿ ತಮ್ಮನ್ನು ತೊಡಗಿಸ್ಕೊಂಡ್ರು. ಆ ಕಾರಣಕ್ಕಾಗಿ ಈ ಅದ್ಭುತವಾದ ಒಂದು ನೈಸರ್ಗಿಕವಾದಂಥ ತಾಣವ ಇವತ್ತು ಪ್ರೆಸ್ ಕ್ಲಬ್ನ ಮಾದರಿಯನ್ನಾಗಿ ರೂಪಿಸಲು ಕಾರಣವಾಗಿದೆ. ಇದಕ್ಕೆಲ್ಲರಿಗೂ ನಾವು ಕಲಾವಿದರಿಗೂ ನಾವು ಧನ್ಯವಾದಗಳನ್ನ ಹೇಳ್ತೀವಿ. ಮತ್ತು ಬರೀ ಪತ್ರಿಕಾರಂಗ ಅಂದರೆ ಬರೀ ಜನರ ಸಮಸ್ಯೆಗಳನ್ನ ಇರೋದಲ್ಲ, ಸಮಾಜಮುಖಿ ಕಾರ್ಯವನ್ನು ಮತ್ತೆ ಕೈಗೊಳ್ಬೋದು ಅಂತ ನಾವು ಈ ನಿಟ್ಟಿನಲ್ಲಿ ತೋರ್ಸೋಕ್ಕೆ ನಮ್ಮ ಅಧ್ಯಕ್ಷರು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಈ ಕಾರ್ಯೋನ್ಮುಖರಾಗಿದ್ದಾರೆ. ಎಲ್ಲ ನಮ್ಮ ಪದಾಧಿಕಾರಿಗಳಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳು ತಿಳಿಸ್ತೀನಿ. ಇವತ್ತು ಏನಾದರೂ ಆಲ್ಮರ ಪಾರ್ಕ್ ಇಷ್ಟು ಚೆನ್ನಾಗಿ ನಿರ್ವಹಣೆ ಆಗ್ತಿದೆ ಅಂದರೆ ಅದು ಪ್ರೆಸ್ ಕ್ಲಬ್ಬೇ ಕಾರಣ, ಅಷ್ಟಂತೂ ಹೇಳಬಲ್ಲೆ. ನಮ್ಮ ಇವರು ಕಮಿಷನರ್ ಮೇಡಮ್ ಅವ್ರಿಗೆ ಒಂದು ಇದನ್ನು ಹೇಳಿದ್ದಾರೆ, ಒಂದು ತುಮಕೂರಿನಲ್ಲಿ ಒಂದು ಒಳ್ಳೆಯದು ಆರ್ಟ್ ಗ್ಯಾಲರಿ ನಮ್ಮ ಪಾಲಿಕೆ ವತಿಯಿಂದ ಆಗಬೇಕು ಅಂತ. ಅವ್ರ ಮನವಿ ಮೇರೆಗೆ ಮೇಡಮ್ಮು ಕೂಡ ಸ್ಪಂದಿಸಿ ಕೆಲವು ಜಾಗಗಳನ್ನ ಗುರುತಿಸಿ ನೀವು ಹೇಳಿ ಅಂತ ಹೇಳಿದ್ದಾರೆ. ಒಂದು ದೊಡ್ಡ ಮಟ್ಟಿಗೆ ಆರ್ಟ್ ಗ್ಯಾಲರಿ ಕೂಡ ಮಾಡೋ ನಿಟ್ಟಿನಲ್ಲಿ ಪ್ರೆಸ್ ಕ್ಲಬ್ಬು ಕೂಡ ಮುಂದೆ ಬಂದಿದೆ ಅಂದರೆ ನನಗೂ ಖುಷಿ ಆಗ್ತಾ ಇದೆ. ಒಂದು ಸಮಾಜಮುಖಿ ಕಾರ್ಯದಲ್ಲಿ ಮತ್ತು ಕಲಾವಿದರಿಗೆ ಮತ್ತು ಕಲಾ ಪ್ರೋತ್ಸಾಹಕ್ಕೆ ಒಂದು ಪತ್ರಿಕಾರಂಗನೂ ಕೈ ಜೋಡಿಸ್ಬೋದು ಅನ್ನೋದಕ್ಕೆ ಇದೊಂದು ಒಳ್ಳೆ ಮಾದರಿ ಅನ್ನಿಸ್ತಾ ಇದೆ ಸರ್. ಈ ನಿಟ್ಟಿನಲ್ಲಿ ನಾವು ಕೂಡ ಪ್ರಯತ್ನ ಮಾಡ್ತೀವಿ. ನಾವು ಪಾಲಿಕೆಯವ್ರ ಜೊತೆ ಕೈ ಜೋಡಿಸ್ಕೊಂಡು ಒಂದು ಆರ್ಟ್ ಗ್ಯಾಲರಿ ಮಾಡ್ಬೋದು. ಅದಕ್ಕಿಂತ ಮುಂಚೆ ನಮ್ಮ ಪ್ರೆಸ್ ಕ್ಲಬ್ ಆವರಣದಲ್ಲೇ ಕೂಡ
ಬೇರೆ ಕಲಾವಿದರುಗಳು ಕೂಡ ಎಕ್ಸಿಬಿಷನ್ ಮಾಡೋಕ್ಕೆ, ಏಕ ವ್ಯಕ್ತಿ ಪ್ರದರ್ಶನ ಮಾಡೋಕ್ಕೆ, ಕಲಾವಿದರ ಪ್ರದರ್ಶನ, ಈ ಥರ ಎಲ್ಲ ರೀತಿ ಮತ್ತು ಚಿತ್ರಸಂತೆ ಮಾಡೋ ನಿಟ್ಟಿನಲ್ಲೂ ಕೂಡ ನಾನು ಒಣದೇ ಆರ್ಟ್ ಗ್ರೂಪ್ನವ್ರ ಜೊತೆ ಕೂಡ ಮಾಡ್ತೀವಿ. ಬೆಂಗಳೂರಿನಲ್ಲಿ ನಡೆಯುವಂಥ ಚಿತ್ರಸಂತೆ ತುಮಕೂರಿನಲ್ಲೂ ಆಗಬೇಕು ಅನ್ನೋದು ನಮ್ಮ ಭಾಳ ವರ್ಷದ ಕನಸು ಕೂಡ. ಆ ನಿಟ್ಟಿನಲ್ಲಿ ಆ ಪ್ರಯತ್ನ ಕೂಡ ಮಾಡ್ತೀವಿ ಸರ್. ಥ್ಯಾಂಕ್ ಯು ಅನೇಕ ಸಾಂಸ್ಕೃತಿಕ ಕಾರ್ಯೋಜನೆಗಳನ್ನ ರೂಪಿಸಿಕೊಂಡಿರ್ತಕ್ಕಂಥ ಪ್ರೆಸ್ ಕ್ಲಬ್ನ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರಿಗೂ ನಾನು ನಮ್ಮ ಚಿತ್ರಕಲಾವಿದರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ನಮಸ್ತೆ ಸರ್. ನಮಸ್ಕಾರ ಶ್ರೀಧರ್ ಸರ್. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್.